ಮತ್ತೊಂದು ಕಡೆ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗೂ ಇದೊಂದು ರೀತಿ ಶಾಕಿನ ವಿಚಾರನೆ. ಖಾಸಗಿ ಶಾಲಾ ವಾಹನಗಳ ಪ್ರಯಾಣ ದರ ಕೂಡ ಹೆಚ್ಚಳ ಮಾಡೋದಕ್ಕೆ ನಿರ್ಧರಿಸಿದ್ದಾರಂತೆ. 10% ದರ ಏರಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದು TV9ಗೆ ಶಾಲಾ ವಾಹನ ಯೂನಿಯನ್ನ ಅಧ್ಯಕ್ಷ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಜಿ ರವಿಕುಮಾರ್ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆಮೇಲೆ ಈಗ ನೋಡಿ, ಈಗ ಸ್ಕೂಲ್ ಶುರುವಾಗ್ತಾ ಇರೋ ಸಂದರ್ಭ, ಈಗ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆಲ್ಲ ಸ್ಕೂಲಿಂದ ಕಾಲ್ ಬಂದಿರುತ್ತೆ. ಯೂನಿಫಾರ್ಮಿಗೆ ದುಡ್ಡು ಕಟ್ಟಿ, ಬಟ್ಟೆಗೆ ದುಡ್ಡು, ಆಮೇಲೆ ಏನು ಪುಸ್ತಕಕ್ಕೆ ದುಡ್ಡು ಕಟ್ಟಿ, ಸ್ಕೂಲ್ ವ್ಯಾನಿಗೆ ದುಡ್ಡು ಕಟ್ಟಿ ಅಂತ ಹೇಳ್ಕೊಂಡು. ಈಗ ಆಲ್ರೆಡಿ ಕಟ್ಟಿದ್ರೆ ಬಚಾವ್ ಅಂತ ಕಾಣಿಸುತ್ತೆ. ಕಟ್ಟಿಲ್ಲದೆ ಇನ್ನೂ ಯಾರಾದರೂ ಪೆಂಡಿಂಗಲ್ಲಿ ಇಟ್ಕೊಂಡಿದ್ರೆ ಈಗ ಬಹುಶಃ ಪ್ರೈಸ್ ಹೈಕ್ ಮಾಡೇ ಕಟ್ಟಿಸ್ಕೊಳ್ಬೋದು. ಆಲ್ರೆಡಿ ಕಟ್ಟಿಸ್ಕೊಂಡವರು ಕೂಡ ಇನ್ನೊಂಚೂರು ಜಾಸ್ತಿ ಕಟ್ಟಿ ಅಂತ ನಿಮ್ಗೆ ಕಾಲ್ ಬರ್ಬೋದು ಅಂತ ಕಾಣಿಸುತ್ತೆ. ಬಟ್ ಇದು ನಾನು ಮೊದಲೇ ಹೇಳಿದಾಗೆ ಜನ ಬೇರೆ ಬೇರೆ ತೆರಣ ಅಂತ ದರ ಏರಿಕೆಯಿಂದ ಈಗ ಆಲ್ರೆಡಿ ಬಸ್ ಹೊಳೆದಿದ್ದಾರೆ. ಈ ಸ್ಕೂಲ್ನವರು ಮತ್ತೊಂದು ಇವರೆಲ್ಲ ಸ್ವಲ್ಪ ನೋಡಿ ಮಾಡಿ ನಿರ್ಧಾರಕ್ಕೆ ಬರಬೇಕು. ಎಷ್ಟು ಏರಿಕೆ ಆಗಬಹುದು ಸರ್ ಅಂದಾಜು ಒಂದು ಮಗುವಿನ ಮೇಲೆ? ಅಂದರೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟು ಏರಿಕೆ ಆಗಬಹುದು ಅಂತ ಈ ವರ್ಷದಿಂದ? ಈ ವರ್ಷ ಒಂದು 10% 20% ಅಂತೂ ಜಾಸ್ತಿ ಆಗುತ್ತೆ. 10ರಿಂದ 20% ಅಂತೂ 100% ಜಾಸ್ತಿ ಆಗುತ್ತೆ. ಡೀಸೆಲ್ಲು ಇನ್ನೂ ಜಾಸ್ತಿ ಆಗಿಬಿಟ್ರೆ ಜೂನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಮಾತಿದೆ. ಅದೇನಾದ್ರೆ ತುಂಬ ಏಟ್ ಬೀಳುತ್ತೆ ಸರ್. ಎಷ್ಟು ಏರಿಕೆ ಆಗಬಹುದು ಸರ್ ಅಂದಾಜು ಒಂದು ಮಗುವಿನ ಮೇಲೆ? ಅಂದರೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟು ಏರಿಕೆ ಆಗಬಹುದು ಅಂತ ಈ ವರ್ಷದಿಂದ?